ನಮ್ಮ ಚಾನಲ್ಗೆ ಸುಸ್ವಾಗತ. ಅಲ್ಲಿ ನಾವು ನಿಮ್ಮ ಆರೋಗ್ಯ ಮತ್ತು ಯೋಗಕ್ಷೇಮಕ್ಕೆ ಆದ್ಯತೆ ನೀಡುತ್ತೇವೆ. ಇಂದು ನಾವು ಒಂದು ಪ್ರಮುಖ ವಿಷಯವನ್ನು ಚರ್ಚಿಸುತ್ತಿದ್ದೇವೆ: ಅಸ್ತಮಾ ಆರೈಕೆ. ನಿರ್ದಿಷ್ಟವಾಗಿ ನಾವು ಆಹಾರ ಪದ್ಧತಿ ಮತ್ತು ಜೀವನಶೈಲಿಯ ಬದಲಾವಣೆಗಳ ಮೇಲೆ ಗಮನ ಹರಿಸುತ್ತೇವೆ. ಅದು ಗಮನಾರ್ಹವಾಗಿ ಸುಧಾರಿಸುತ್ತದೆ ಆಸ್ತಮಾ ಪೀಡಿತರಿಗೆ ಜೀವನದ ಗುಣಮಟ್ಟ. ಆಹಾರ ಕಟ್ಟುಪಾಡುಗಳೊಂದಿಗೆ ಪ್ರಾರಂಭಿಸೋಣ. ಕನಿಷ್ಠ 15 ದಿನಗಳವರೆಗೆ ಆಸ್ತಮಾ ಹೊಂದಿರುವ ವ್ಯಕ್ತಿಗಳು ರೋಗಲಕ್ಷಣಗಳ ಉಲ್ಬಣವನ್ನು ತಡೆಗಟ್ಟಲು ಕೆಲವು ಆಹಾರಗಳನ್ನು ತಪ್ಪಿಸಲು ಸಲಹೆ ನೀಡಲಾಗುತ್ತದೆ. ಮೊದಲನೆಯದಾಗಿ, ಸಿಹಿ ಆಲೂಗಡ್ಡೆ, ಕಪ್ಪು ಕುಂಬಳಕಾಯಿ, ಹಲಸು ಮತ್ತು ಗಿಣ್ಣ ದೂರವಿಡುವುದು ಬಹಳ ಮುಖ್ಯ. ಈ ಆಹಾರಗಳು ರುಚಿಕರವಾಗಿದ್ದರೂ ಅಲರ್ಜಿಯ ಪ್ರತಿಕ್ರಿಯೆಗಳನ್ನು ಉಂಟುಮಾಡಬಹುದು ಮತ್ತು ಆಸ್ತಮಾ ರೋಗಲಕ್ಷಣಗಳನ್ನು ಉಲ್ಬಣಗ. ಹೆಚ್ಚುವರಿಯಾಗಿ, ಜೂನ್ 8 ರಿಂದ 15 ದಿನಗಳ ಕಾಲ ನಡೆಯುವ ಮೃಗಶಿರ ಕಾರ್ತಿಕ ಮಳೆಯ ಅವಧಿಯಲ್ಲಿ ಹಸಿರು ಮೆಣಸಿನಕಾಯಿಗಳು, ಬದನೆಕಾಯಿ, ಕರೆದ ಪದಾರ್ಥಗಳು ಮತ್ತು ಮಾಂಸಾಹಾರವನ್ನು ತ್ಯಜಿಸುವುದು ಅತ್ಯಗತ್ಯ. ಈ ವಸ್ತುಗಳು ಉಸಿರಾಟದ ವ್ಯವಸ್ಥೆ ಮತ್ತು ಸೀಸವನ್ನು ಕೆರಳಿಸಬಹುದು. ಆಸ್ತಮಾವನ್ನು ನಿರ್ವಹಿಸಲು ಆಹಾರದ ನಿರ್ಬಂಧಗಳ ಹೊರತಾಗಿ ಜೀವನಶೈಲಿಯ ಬದಲಾವಣೆಗಳು ಅಷ್ಟೇ ಮುಖ್ಯವಾಗಿವೆ. ಧೂಮಪಾನ ಮತ್ತು ಅತಿಯಾದ ಲೈಂಗಿಕ ಭೋಗದಿಂದ ದೂರವಿರುವುದು ಒಳ್ಳೆಯದು, ಏಕೆಂದರೆ ಈ ಚಟುವಟಿಕೆಗಳು ಆಸ್ತಮಾ ರೋಗಲಕ್ಷಣಗಳನ್ನು ಉಲ್ಬಣಗೊಳಿಸಬಹುದು. ಇದಲ್ಲದೆ, ಸ್ವಚ್ಛ ಜೀವನ ಪರಿಸರವನ್ನು ನಿರ್ವಹಿಸುವುದು ನಿರ್ಣಾಯಕವಾಗಿದೆ. ನಿಯಮಿತವಾಗಿ ಧೂಳು ಮತ್ತು ನಿರ್ವಾತಗೊಳಿಸುವಿಕೆಯು ಆಸ್ತಮಾಗೆ ಸಾಮಾನ್ಯ ಪ್ರಚೋದಕಗಳಾದ ಧೂಳಿನ ಹುಳಗಳು, ಸಾಕುಪ್ರಾಣಿಗಳ ತಲೆಹೊಟ್ಟು ಮತ್ತು ಅಚ್ಚುಗಳಂತಹ ಅಲರ್ಜಿನ್ಗಳಿಗೆ ಒಡ್ಡಿಕೊಳ್ಳುವುದನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಕೆಲವು ಆಹಾರಗಳನ್ನು ತಪ್ಪಿಸುವುದರ ಜೊತೆಗೆ ಆಸ್ತಮಾ ಸ್ನೇಹಿ ಆಹಾರಗಳನ್ನು ನಿಮ್ಮ ಆಹಾರದಲ್ಲಿ ಸೇರಿಸಿಕೊಳ್ಳುವುದು ಪರಿಹಾರವನ್ನು ನೀಡುತ್ತದೆ. ತಾಜಾ ಹಣ್ಣುಗಳು ಮತ್ತು ತರಕಾರಿಗಳು, ಧಾನ್ಯಗಳು, ನೇರ ಪ್ರೋಟೀನ್ಗಳು ಮತ್ತು ಸಾಲ್ಮನ್ ಮತ್ತು ಅಗಸೆ ಬೀಜಗಳಂತಹ ಆಹಾರಗಳಲ್ಲಿ ಕಂಡುಬರುವ ಒಮೆಗಾ-3 ಕೊಬ್ಬಿನಾಮ್ಲಗಳನ್ನು ಆರಿಸಿಕೊಳ್ಳಿ. ಖಂಡಿತವಾಗಿಯೂ ನಿಮ್ಮ ಆರೋಗ್ಯ ರಕ್ಷಣೆ ನೀಡುಗರ ಶಿಫಾರಸುಗಳನ್ನು ಅನುಸರಿಸುವುದು ಅತ್ಯಗತ್ಯ ಮತ್ತು ನಿರ್ದೇಶನದಂತೆ ಸೂಚಿಸಲಾದ ಆಸ್ತಮಾ ಔಷಧಿಗಳನ್ನು ತೆಗೆದುಕೊಳ್ಳುವುದನ್ನು ಮುಂದುವರಿಸುವುದು ಅತ್ಯಗತ್ಯ. ಈ ಔಷಧಿಗಳು ಉರಿಯೂತವನ್ನು ನಿಯಂತ್ರಿಸಲು ಮತ್ತು ಆಸ್ತಮಾ ದಾಳಿಯನ್ನು ತಡೆಯಲು ಸಹಾಯ ಮಾಡುತ್ತದೆ. ಕೊನೆಯಲ್ಲಿ, ಆರೋಗ್ಯಕರ ಆಹಾರ ಪದ್ಧತಿಯನ್ನು ಅನುಸರಿಸುವ ಮೂಲಕ, ಜೀವನಶೈಲಿಯ ಬದಲಾವಣೆಗಳನ್ನು ಮಾಡುವ ಮೂಲಕ ಮತ್ತು ವೈದ್ಯಕೀಯ ಸಲಹೆಯನ್ನು ಅನುಸರಿಸುವ ಮೂಲಕ ಆಸ್ತಮಾ ಹೊಂದಿರುವ ವ್ಯಕ್ತಿಗಳು ತಮ್ಮ ಸ್ಥಿತಿಯನ್ನು ಪರಿಣಾಮಕಾರಿಯಾಗಿ ನಿರ್ವಹಿಸಬಹುದು ಮತ್ತು ಪೂರೈಸುವ ಜೀವನವನ್ನು ನಡೆಸಬಹುದು. ನೆನಪಿಡಿ, ನಿಮ್ಮ ಆರೋಗ್ಯವು ನಿಮ್ಮ ದೊಡ್ಡ ಆಸ್ತಿಯಾಗಿದೆ.